ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅದು ನನ್ನ ಭಾವನೆ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತು ನಾವು ಬಂದಿದ್ವಿ ಊಟಿಗೆ. ಟ್ರಿಪ್ ಹೋಗುವಾಗಲೇ ಎಲ್ಲ ಪ್ರಿಪ್ರೇಷನ್. ಇನ್ಶೂರೆನ್ಸ್ ಅವರು ಇವತ್ತೇ ಬಂದಿದ್ದಾರೆ. ಕಾರ್ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿಬಿಟ್ಟಿತ್ತು. ಈಗಾಗಲೇ ಸುಮಾರು 1 ವರ್ಷ ಆಗೋಯ್ತು. ಆಯಿತಾ? ಸ್ನಾನ ಆಯಿತಾ? ರೆಡಿ? ಹೌದು. ಕಂಪ್ಲೀಟ್ ಕಾರ್ದು ಫೋಟೋ ವಿಡಿಯೋ ಎಲ್ಲ ಮಾಡ್ಕೋತಾರೆ. ಒಂಚೂರು ಧೂಳು ಇರಬಾರ್ದು ಮತ್ತು ಎಲ್ಲ ಕ್ಲೀನಾಗಿರಬೇಕು ಅಂತ ಹೇಳಿದ್ರು. ಇದಾಗಲೇ ಮುಂಚೆ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಇವತ್ತು ಮತ್ತೆ ಒಂದು ಸತಿ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದಾಯಿತು. ಒಂಚೂರು ಡಸ್ಟ್ ಇಲ್ದಂಗೆ. ಇಷ್ಟೊತ್ತಿಗೆಲ್ಲ ಹೊರಡ್ಬೇಕಾಗಿತ್ತು. ಅರ್ಲಿ ಮಾರ್ನಿಂಗ್ ಹೊರಡ್ಬೇಕಾಗಿತ್ತು. ಇನ್ಶೂರೆನ್ಸ್ ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇಷ್ಟೊತ್ತಿಗಾಗಲೇ 8:45 ಆಯಿತು. ಆಯಿತಾ? ಹಾಂ, ಸರಿ ಬಾ. ಅರ್ಲಿ ಮಾರ್ನಿಂಗ್ ಹೊರಡಬೇಕು ಅಂತ ಅಂದ್ಕೊಂಡಿದ್ದು. ಫೈನಲಿ 10 ಗಂಟೆ ಆಯಿತು ಹೊರಡೋಷ್ಟಕ್ಕೆ. ಜೈ ಗಣೇಶ, ಜೈ ಗಣೇಶ. ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಹಸುದು ಟಯರ್ಡ್ನೆಸ್, ಸ್ಟೆಬಿಲಿಟಿ, ಕೇಪಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ನಾವು ಮನೆಯಿಂದ ಹೊರಟಿದ್ರೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಎಲ್ಲರೂ ನಿಲ್ಲಿಸ್ಬೇಕಾಗಿತ್ತು. ಆದರೆ ಇವಾಗ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ನಾವೊಂದು ಟೀ ಬ್ರೇಕ್ ಅಂತ ತಗೋಬೇಕಾಗುತ್ತೆ. ಮೈಸೂರಲ್ಲಿ ಒಂದು ಟೀ ಬ್ರೇಕ್ ತಗೋಣ ಅಲ್ವಾ? ಅಲ್ಲಿವರೆಗೂ ಎಲ್ಲೂ ನಿಲ್ಸೋದು ಬೇಡ ಅಂತ. ಇಂಟ್ರೋ ಅಥವಾ ಟೈಟಲ್ ನಿಮಗೆ ನೋಡಿದ್ರೆ ಗೊತ್ತಾಗಿರುತ್ತೆ ನಾವಿವಾಗ ಎಲ್ಲಿ ಹೋಗ್ತಿದೀವಿ ಅಂತ. ಎಸ್, ನಾವು ಹೋಗ್ತಿರೋದು ಊಟಿಗೆ. ಈ ಬೇಸಿಗೆ ಬಿಸಿಲಿಂದ ಅಥವಾ ಮನೆ ಒಳಗಡೆ ಇರೋಂಥ ಘಬೆಯಿಂದ ಎಸ್ಕೇಪ್ ಆಗಿ ಎಲ್ಲರೂ ತಣ್ಣಗಿರೋ ಪ್ಲೇಸ್ಗೆ ಹೋಗ್ಬೇಕು ಅಂತ ನಾವು ಹೋಗ್ತಾ ಇದ್ದಾಗ ನಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ದು ಊಟಿಗೆ. ಸುಮಾರು ಸತಿ ಇದಕ್ಕೆ ಮುಂಚೆ ನಾವು ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಮಾಡಿ ಪ್ರತಿಯೊಂದು ಸತಿನೂ ಫೇಲ್ ಆಗ್ತಾ ಇತ್ತು. ಅಂದರೆ ಹೋಗೋಕೆ ಆಗ್ತಾನೆ ಇರ್ತಿಲ್ಲ. ಯಾವುದೋ ಒಂದು ರೀಸನ್ನಿಂದ ಕ್ಯಾನ್ಸಲ್ ಆಗ್ತಿತ್ತು. ಬಟ್ ಈ ಸರ್ತಿ ಹೋಗಲೇಬೇಕು ಅಂತ ಅಂದ್ಕೊಂಡು ಕ್ವಿಕ್ ಆಗಿ ಪ್ಲಾನ್ ಮಾಡಿದ್ವಿ, ಹಾಗೆ ಹೊರಟ್ವಿ. ಅದೇ ಇದು ಬರೀ ವೆಕೇಶನ್ ಟ್ರಿಪ್ ಅಥವಾ ಸಮ್ಮರ್ ಟ್ರಿಪ್ ಅಲ್ಲ, ನಮ್ಮ ಬಿಸ್ನೆಸ್ ಟ್ರಿಪ್. ಬಿಸ್ನೆಸ್ ಮೇಲೆ ಒಂದು ಕೆಲಸದ ಮೇಲೆ ನಾವು ಹೊರಟ್ವಿ. ನಿಯರ್ ಬೈ ಅಲ್ಲಿ ವಿಸಿಟಿಂಗ್ ಪ್ಲೇಸಸ್ ಯಾವುದಿದೆ ಅಂತ ನೋಡಿದಾಗ ನಮಗೆ ಸಿಕ್ಕಿದ್ದೆ ಊಟಿ. ಸೊ ಇದಕ್ಕೆ ಪರ್ಫೆಕ್ಟ್ ಆಗಿರುವಂಥ ಪ್ಲೇಸ್ ಈ ಸಮ್ಮರಲ್ಲಿ ವಿಸಿಟ್ ಮಾಡಲಿಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತು. ಹಾಗಾಗಿ ನಾವು ಊಟಿ ಪ್ಲಾನ್ ಮಾಡಿಕೊಂಡು ಫಸ್ಟ್ ಊಟಿಗೆ ಹೋಗಿ ಆನಂತರ ಬಿಸ್ನೆಸ್ ಕೆಲಸದ ಮೇಲೆ ಬೇರೆ ಬೇರೆ ಕಡೆ ಹೋಗಬೇಕಾಯಿತು. ಸೊ ಬರುವಂಥ ದಿನಗಳಲ್ಲಿ ಅಥವಾ ಬರುವಂಥ ಬ್ಲಾಗಲ್ಲಿ ನಾನು ನಿಮಗೆ ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಪ್ರತಿಯೊಂದು ಡೀಟೇಲ್ ಆಗಿ ಈ ಟ್ರಿಪ್ದು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಟ್ರಿಪ್ ಅಂತ ಹೊರಟ್ರೆ ಟ್ರಿಪ್ಪಲ್ಲಿ ನಮಗೊಂದು ಖುಷಿ ಸಿಗಬೇಕು, ಮಜವಾಗಿರಬೇಕು ಅಂತಂದ್ರೆ ಇದನ್ನ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಒಂದು ಕೆಲ್ಸಕ್ಕೆ ಹೋಗ್ತಿದ್ವಿ ಅಂದರೆ ಬರೀ ಕೆಲ್ಸಕ್ಕಷ್ಟೇ ಹೋಗಿ ಬಂದರೆ ಅದೇನು ಮಜಾ ಇರಲ್ಲ. ಡೆಸ್ಟಿನೇಷನ್ ರೀಚ್ ಆಗೋದು ಅಷ್ಟೇ ಕಾರಣ ಆಗಿರಲಿಲ್ಲ. ನಾವು ನಮ್ಮ ರೋಡ್ ಟ್ರಿಪ್ನ ಎಂಜಾಯ್ ಮಾಡಬೇಕು, ಹಾಗೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಆ ನೇಚರ್ನ, ಬ್ಯೂಟಿನ ಎಂಜಾಯ್ ಮಾಡಬೇಕು ಅಂತಲೇ ನಾವು ನಮ್ಮ ಸ್ವಂತ ಕಾರಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಹರ್ಷಿತ್ ಕೂಡ ನಾನು ಡ್ರೈವ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ದ. ಸೊ ಫಸ್ಟ್ ಟೈಮ್ ನಾವು ಇಷ್ಟು ಲಾಂಗ್ ಜರ್ನಿ ನಮ್ಮ ಆಟೋಮೆಟಿಕ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಕೊಡ್ಸೋಣ ಫ್ರೀಗೊಂದು. ಎಷ್ಟು? ಮೈ ಗಾಡ್, 380 ಅಂತ. ಬೇಡಪ್ಪ, 150 ಕೊಡಿ, ಬೋಣೆ ಮಾಡಿ. 150 ಕೊಟ್ಟಿದ್ದಿಲ್ಲ. ನಿಜವಾಗ್ಲೂ ಅದು 50-100 ಕೊಡ್ತಾ ಇದ್ರಮ್ಮ. ಸೆಲ್ ಹಾಕ್ಬೇಕು, 1, 2, 3 ಬಟ್ ಸೆಲ್ ಹಾಕೋಬೇಕು ಇದಕ್ಕೆ. ನೀನು ಮನೆಗೆ ಹೋಗಿದ್ದಕ್ಕೆ ಸೆಲ್ ಹಾಕಿ ನೀ ಆಟ ಆಡೋಷ್ಟರಲ್ಲಿ ಇಂಟ್ರೆಸ್ಟ್ ಔಟ್ ಆಗಿರುತ್ತೆ. ಅರ್ಲಿ ಮಾರ್ನಿಂಗ್ ಏನಕ್ಕೆ ಹೊರಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನೋಡಿ. ಇವಾಗ ನಾವು ರಾಮನಗರದಲ್ಲೇ ಇದ್ದೀವಿ. ಎಷ್ಟು ಟ್ರಾಫಿಕ್ ಇದೆ, ಬಿಸಿಲು ಜಾಸ್ತಿ ಇದೆ, ಟ್ರಾಫಿಕ್ಕು ಇದೆ. ಇನ್ಶೂರೆನ್ಸ್ ಅಲ್ಲಿ ಬರ್ಬೇಕಾಗಿತ್ತು ಇನ್ಸ್ಪೆಕ್ಷನ್ಗೆ ಅಂತ. 8 ಗಂಟೆಗೆ ಸ್ಲಾಟ್ ಇತ್ತು ನಾನು. ಹಾಗಾಗಿ ಅವರನ್ನ ವೆಯ್ಟ್ ಮಾಡ್ಕೊಂಡು ನಾವು ಮನೆಯಿಂದ ಹೊರಟಿದ್ದು ಲೇಟ್ ಆಯಿತು. ನಾವು ಅರ್ಲಿ ಮಾರ್ನಿಂಗ್ 4 ಗಂಟೆ 5 ಗಂಟೆ ಹೊರಡೋ ಪ್ಲಾನ್ ಇತ್ತು. ಬಟ್ ಇನ್ಶೂರೆನ್ಸ್ ಕಾರಣ ಲೇಟ್ ಆಗಿದ್ದು. ಇವಾಗ ಎಲ್ಲ ಕಡೆ ಟ್ರಾಫಿಕ್ ಇದೆ, ಬಿಸಿಲು ಜಾಸ್ತಿ ಇದೆ. ಹಾಗಾಗಿ ನಾವಿನ್ನು ರಾಮನಗರದಲ್ಲೇ ಇದ್ದೀವಿ. ಮೈಸೂರಿಗೆ ಆಲ್ಮೋಸ್ಟ್ 1.5 hour ಆಯ್ತಲ್ವಾ ಬ್ರೋಮನ್? ನಾವು ಹೊರಟಿದ್ದು 10:30 ಹಿಂಗೆ.
ಮಧ್ಯದಲ್ಲಿ ಸ್ವಲ್ಪ ಸ್ಟಕ್ ಆಗಿದ್ವಿ. ಟ್ರಾಫಿಕ್ ಇತ್ತು. ಸೊ ಇವಾಗ ವಿ ಹ್ಯಾವ್ ಜಸ್ಟ್ ಎಂಟರ್ಡ್ ಮೈಸೂರ್. ಸೊ ಮೇ ಬಿ ವಿಲ್ ಟೇಕ್ ಅ ಪಿಟ್ ಸ್ಟಾಪ್ ಹಿಯರ್. ಟೀ ಬ್ರೇಕ್. ಟೀ ಬ್ರೇಕ್ ತಗೊಂಡು ವಿಲ್ ಗೋ ಎಲ್ಲ. ಮನೆಯಿಂದ ನಮಗೆ ಮ್ಯಾಕ್ಸಿಮಮ್ 5.5 hours ಅಥವಾ 6 hours ಅಂತ ಅಂದ್ಕೊಂಡಿದ್ದೀವಿ ಊಟಿಗೆ. ಇದ್ರ ಮಧ್ಯದಲ್ಲಿ 1 ಗಂಟೆ 2 ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ನಾವು ಮನೆ ಬಿಟ್ಟಿದ್ದು 10:15 ಅಂತ ಅನ್ಕೋಣ ಅಲ್ವಾ. ರೀಚ್ ಆಗೋಷ್ಟೊತ್ತಿಗೆ ಮ್ಯಾಕ್ಸಿಮಮ್ 7 o'clock ಅಂತೂ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸಾಯಂಕಾಲ. ಆಮೇಲೆ ರೋಡ್ ಎಲ್ಲ ಹೆಂಗಿದೆ ಏನೋ ಐಡಿಯಾ ಇಲ್ಲ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟಕ್ಕೆ ಹೋಗಿ ರೀಚ್ ಆಗ್ತೀವಿ ಅಂತ. ನಂಜನಗೂಡಲ್ಲಿದ್ದೀವಿ. ನಂಜನಗೂಡಿಂದ ನೆಕ್ಸ್ಟ್ ಹೋಗ್ತಾ ಗುಂಡ್ಲುಪೇಟ್. ನಂಜನಗೂಡಿಗೆ ಹೋಗಿಲ್ಲ ನಾವು. ನಂಜನಗೂಡು ಹೈವೇ ಇದು. ಇದರಿಂದ ಗುಂಡ್ಲುಪೇಟ್. ಗುಂಡ್ಲುಪೇಟಿಂದ ಬಂಡೀಪುರ. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಚೆನ್ನಾಗಿ ಕಾಣಿಸ್ತಿದ್ದೆ ಕಣೋ, ಚೆನ್ನಾಗೇ ಕಾಣಿಸ್ತಿದ್ದೆ ಕಣೋ. ಸೊ ಟೀ ಬ್ರೇಕ್ ತೊಗೊಂಡಿದ್ದೀವಿ. ಮೈಸೂರು ಹತ್ರ ನಿಲ್ಸೋಣ ಅಂತ ಅಂದ್ಕೊಂಡ್ವಿ, ಅಲ್ಲೆಲ್ಲೂ ನಿಲ್ಸೋಕ್ಕಾಗಲಿಲ್ಲ. ಹೈವೇನಲ್ಲಿ ಒಂದು ಟೀ ಬ್ರೇಕ್ ತೊಗೋತಾ ಇದ್ದೀವಿ. ಮದುವೆಗೆ ಹೋಗ್ಲೇಬೇಕಲ್ಲ. ಆ್ಯಕ್ಚುಲಿ ರೇಷ್ಮೆ ಸೀರೆ ಹಾಕೊಂಡು ನೋಡಿದ್ರೆ ನನಗೆ ಶಕೆ ಆಗ್ತಿದೆ. ಮೇಲೆ ಕಿಟ್ಕೊಳ್ಬೇಕು. ಬ್ಲಾಗಿಂಗ್ ಹೇಳ್ಕೊಡ್ಬೇಕು ಅಷ್ಟಿಗೆ. ಹೇಳ್ಕೊಡಿ ಪ್ಲೀಸ್. ನಂದು ಒಂದು ಬ್ಲಾಗಿಂಗ್ ಚಾನಲ್ ಓಪನ್ ಮಾಡ್ತೀನಿ. ಟೀ ಬ್ರೇಕ್ ಅಂತ ನಿಲ್ಸಿದ್ದು. ಆದರೆ ಹರ್ಷಿತ್ಗೆ ವಡೆ ಸಾಂಬಾರು ತುಂಬ ಇಷ್ಟ. ಅದಕ್ಕೋಸ್ಕರ ವಡೆ ಸಾಂಬಾರು ತಗೊಂಡ. ನಮ್ಮಿಬ್ರಿಗೂ ತಿಂಡಿ ಬೇಕಾಗಿರಲಿಲ್ಲ. ಸೊ ನಾವು ಕಾಫಿ ಆರ್ಡರ್ ಮಾಡಿದ್ವಿ. ಪ್ರಿಯಾ ಅಂತೂ ಬ್ರೇಕ್ಫಾಸ್ಟ್ ಮಾಡಲೇ ಇಲ್ಲ, ಯಾಕಂದರೆ ಅವಳಿಗೆ ವಾಮಿಟ್ ಆಗುತ್ತೆ ಅಂತ ಅನ್ನೋ ಒಂದು ಡೌಟ್ ಇತ್ತು. ಪ್ರಿಯಾ ಅಂತೂ ತಿಂಡಿಯೇ ತಿಂದಿಲ್ಲ. ನಾನು ತಿಂಡಿ ತಿಂದೆ. ಇದು ತಿಂದ ಮೇಲೆ ನೀವು ತಂದಿರೋ ಚಿತ್ರಾನ್ನ ಇದೆಯಲ್ಲ ಅದು ತಿಂತೀನಿ. ಇನ್ನೂ ಇಲ್ಲ, ಅವ್ರು ಹೊಡಿತಾ ಇದಾರ. ಎಷ್ಟು ಎಳ್ನೀರಂದ್ರೆ 50 ರೂಪಾಯಿ ಒಂದು ಎಳ್ನೀರು. ಇವಾಗ ಬಿಸಿಲು ಜಾಸ್ತಿ ಆಯಿತು, ಎಳ್ನೀರು ರೇಟ್ ಕೂಡ ಜಾಸ್ತಿ ಇದೆ. ದಪ್ಪನೂ ಇದೆ, ಪರವಾಗಿಲ್ಲ, ಸೈಜ್ ಇದೆ. ಡ್ರೈವರ್ ಚೇಂಜ್ ಆಗಿದ್ದಾರೆ, ಯಾಕಂದರೆ ಹರ್ಷಿತ್ ಇವಾಗ ಲಂಚ್ ಮಾಡ್ತಿದ್ದಾರೆ. ಅದಕ್ಕೆ ಪ್ರಿಯಾ ಆ ಕಡೆ ಹೋಗ್ತಾರೆ. ಸೊ ಲಂಚ್ ಮಾಡ್ತಾ ಟೀ ಬ್ರೇಕ್ ತಗೋತಾ ಎಳ್ನೀರು ಬ್ರೇಕ್ ತಗೋತಾ ಆರಾಮಾಗಿ ಹೋಗ್ತಾ ಇದೀವಿ. ಹೆಂಗಿದೆ ಚಿನ್ನಿ? ಗುಡ್. ಸೋ ಫಾರ್ ಎವ್ರಿಥಿಂಗ್ ಇಸ್ ಗುಡ್. ಗುಂಡ್ಲುಪೇಟೆ ರೀಚ್ ಆದ್ವಿ. ಪ್ರಿಯಾ ಡ್ರೈವಿಂಗ್ ಕೂತ್ಕೊಂಡ್ಲು. ಮಳೆ ಸ್ಟಾರ್ಟ್ ಆಯ್ತು. ಬಿಸಿಲು ಎಷ್ಟಿತ್ತು? ಬಿಸಿಲು ಇವಾಗ ಅಷ್ಟೇ. ಸಡನ್ನಾಗಿ ಬಿಸಿಲು ಕಮ್ಮಿ ಆಗಿಬಿಟ್ಟು ಮಳೆ ಶುರು ಆಯಿತು. ಅಲ್ಲಿ ಕಲ್ ಬೀಳ್ಬೇಕೀಗ ಸಡಲ ಹೇಳ್ತಾ. ದಪ್ಪ ದಪ್ಪ ಹನಿ ಬೀಳ್ತಿದೆ ರೂಫ್ ಮೇಲೆ. ಟಪ್ 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 ಅಂತ ಅವಳು ಕಲ್ಲು ಹಾಕ್ತಿತ್ತು. ದಪ್ಪ ಹನಿ ಸೌಂಡೇ ಎಷ್ಟು ಜೋರಾಗಿ ಬರ್ತಾ ಇದೆ. ಅಷ್ಟು ನೋಡಿ, ಮಳೆ ಬಂದ ತಕ್ಷಣ ಟೀ ಕುಡಿಬೇಕು. ಮತ್ತೆ ಎಷ್ಟು ಟೀ ಕುಡಿದ್ಯಲ್ಲೋ. ಮನೆಯಲ್ಲಿದ್ದರೆ ನಂಗೆ ಟೀ ಕುಡಿಯೋಕ್ಕೆ ಬಿಡಲ್ಲ ಏನೋ. ಇವಾಗ ನೋಡಿ ಇಲ್ಲಿ 2ನೇ ಟೀ ಇದು. ಹೌದಾ? ಓಕೆ. ಮೈಸೂರು ಟಿ ಮೈನ್ ರೋಡ್. ವಾಟ್ ದ ಹೆಲ್? ಯಾಕೋ ಏನಾಯ್ತು? ಯು ಸಾ 2 ಗಾಡಿ ಓವರ್ಟೇಕ್ ಮಾಡ್ಕೊಂಡು ಬಂದೆ, ಎದುರುಗಡೆ ಬಸ್ ಬಂತು. ಮತ್ತೊಂದು ಟೀ ಬೇಕು. ಕ್ಯಾಮ್ರಾ ಇಟ್ಕೊಂಡ್ಬಂದ ತಕ್ಷಣ ಅವರೆಲ್ಲ ಕೂಗಿ ಮಾತಾಡಿಸ್ತೀವಿ.
ಮಾರ್ಕ್ ತಗೊಂಡಾಗಿದೆ ಇದೆ ಫಸ್ಟ್ ಟೈಮ್ ನಾವು ಇಷ್ಟು ಲಾಂಗ್ ಟ್ರಿಪ್ ಅಂತ ಬಂದಿರೋದು. ಪ್ರತಿ ಸರ್ತಿ ನಾವು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗೆಲ್ಲ ಫ್ಲಾಪ್ ಆಗ್ತಾ ಇತ್ತು. ಸೊ ಈ ಸರ್ತಿ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡಿ ನಾವು ಇವತ್ತು ಬಂದ್ವಿ. ನಾವು ಬಂದಿರೋದು ಒಂದು ಬಿಸ್ನೆಸ್ ಟ್ರಿಪ್ ಅಂತಾನೆ, ಆದರೂ ಕೂಡ ಒಂದು ದಿನ 2 ದಿನ ಸ್ವಲ್ಪ ಒಂದು ಹೊರಗಡೆ ಸುತ್ತಾಡೋಣ ಅಂತ ಅನಿಸ್ಬೇಕು. ಅಂದರೆ ನಿಮಗೆ ಗೊತ್ತು ಬೆಂಗಳೂರು ಟೆಂಪ್ರೇಚರ್ ಇವಾಗ 38-40 ಡಿಗ್ರಿವರೆಗೂ ಹೋಗಿದೆ. ಆ ಶೆಕೆಯಲ್ಲಿ ಇರೋದಕ್ಕಿಂತ ಒಂದು 2 ದಿನ ವೀಕೆಂಡಲ್ಲಿ ಹೊರಗಡೆ ಬರೋಣ ಅಂತ ಬಂದಿದ್ದೀವಿ. ತುಂಬ ಖುಷಿ ಆಗ್ತದೆ ಇವತ್ತಂತೂ. ಹಾಗೆ ಮಕ್ಳಿಗೂ ಇದು ಫಸ್ಟ್ ಟೈಮ್ ಇಷ್ಟೊಂದು ಲಾಂಗ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇರೋದು. ನೋಡೋಣ ಇವತ್ತಿನ ಈ ಟ್ರಿಪ್ ಹೆಂಗಿರುತ್ತೆ ಅಂತ. ಮಾತಾಡೋಕ್ಕೂ ಆಗಲ್ಲ, ತುಂಬ ಹೈವೇನಲ್ಲಿ ಮಾತಾಡ್ತಿದ್ದೀನೆಲ್ಲ ಸೌಂಡ್ ತುಂಬ ಕೇಳಿಸುತ್ತೆ, ವೆಹಿಕಲ್ ಸೌಂಡು. ಭಯನೇ ಆಗೋಯ್ತು. ಯಾಕೆ ಏನಾಯಿತು? ಅಲ್ಲಿ ಯಾರು ಹಸಿರು ಕಬ್ಬಿನ ಹಾಲು ಇದ್ರಾಗ ಯಾರೋ ಇದ್ರು, ನನ್ನೊಂದು ಫೋಟೋ ತೆಗೀರಿ ಅಂತ ಬಂದರು. ಆಮೇಲೆ ತೆಗಿಬೇಕು, ನಿಂತ್ಕೊಳ್ಳಿ ತೆಗಿತೀನಿ ಅಂದರೆ ಇಲ್ಲ ನಿಮ್ಮ ಜೊತೆ ಅಂತೆ. ನಂಗೆ ಭಯಾನೇ ಆಗ್ಬಿಟ್ಟು ಬನ್ನಿ 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 ಹಿಂಗೆ ನಂಗೆ ಒಂದು ಹಸಿರು ಇಲ್ಲಿ ಒಂದಷ್ಟು ಜನ ಲೇಡೀಸ್ ಫೋಟೋ ತೆಗಿರೋದು ನೋಡ್ಬಿಟ್ಟು ಎಲ್ಲ ಕರೆದಿರ್ತಾರೆ. ಸೊ ಪಾಪ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಇಲ್ವಾ ಯಾವರು, ಆಮೇಲೆ ಎಲ್ಲಿಗೆ ಹೋಗ್ತಾ ಇರೋದು, ಯಾವಾಗ ಬರ್ತೀಯ, ಮತ್ತೆ ಬಂದಾಗ ಮಾತಾಡ್ಸ್ಕೊಂಡು ಹೋಗು ಅಂತ ಏನೋ ಗೊತ್ತಿರೋರ ಥರ ಮಾತಾಡ್ತಾ ಇದ್ರು. ಕ್ಯೂಟ್, ವೆರಿ ಇನ್ನೋಸೆಂಟ್ ಪೀಪಲ್. ಆಮೇಲೆ ವಿಡಿಯೋ ಮಾಡ್ತಾ ಇದ್ರೆ ನಾನು ಕಾಣಿಸ್ತಾನೆ ಇಲ್ಲ ಅಂತೆ. ಆಮೇಲೆ ಅವ್ರದ್ದೆಲ್ಲ ಫೋಟೋಸ್ ತೆಗೆದ್ಬಿಟ್ಟು ತೋರಿಸ್ಬಿಟ್ಟು ಅವ್ರಿಗೆ ಖುಷಿ ಆವಾಗ. ಸೊ ಮುಂದೆ ನಾವು ಹೋಗೋದೇನಿದೆ ಅದು ಫಾರೆಸ್ಟ್ ಏರಿಯಾ ಇರುತ್ತೆ. ನನಗೆ ತುಂಬ ಇವಾಗ ಒಂದು ರೀತಿ ಒಂದು ಸ್ವಲ್ಪ ಭಯ ಇರೋದೇನೆಂದರೆ 36 ಹೇರ್ ಪಿನ್ ಬೆಂಡ್ಸ್ ಇದೆಯಂತೆ. ಆಟೋಮೆಟಿಕ್ ಕಾರಲ್ಲಿ ಇದೆ. ಫಸ್ಟ್ ಟೈಮ್ ನಾನು ಇಷ್ಟು ಲಾಂಗ್ ಡ್ರೈವ್ ಬಂದಿರೋದು. ನೋಡೋಣ ಹೇಗಿರುತ್ತೆ ಅಂತ. ಮನೆಗೆ ಹೋಗೋಣ. ಬ್ರೇಕ್ ತೊಗೊಂಡಾಯ್ತು ಸುಮಾರು, ಈಗಾಗಲೇ 3-4 ಬೇಕಾಯಿತು ಜಾಸ್ತಿನ 4 ಬೇಕಾಯಿತು. ಅಂದರೆ ನಿಧಾನಕ್ಕೆ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಏನೋ ಒಂದೇ ಸುಮ್ಮನೆ ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತ ಅನ್ನೋ ಥರ ಹೋಗ್ತಿಲ್ಲ. ಮಧ್ಯ ನಿಲ್ಲಿಸ್ಕೊಂಡು ಈ ರೋಡ್ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಮೇ ಬಿ ನೀವು ಕೂಡ ನಮ್ಮ ಜೊತೆಗೆ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಅಲ್ಲೊಬ್ರು ತಾತನ ನೀವು ನೋಡಿದ್ರಲ್ಲ, ಪ್ರೀನ್ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಅಕ್ಕ ಅಂತ ಪ್ರೀನ್ ಫೋಟೋ ತಗೊಳ್ಳೋದು ನೋಡಿ ಫಸ್ಟ್ ಬಂದ್ರೆ ನಮ್ದು ಫೋಟೋ ತಗೊಳ್ಳಿ. ಅವ್ರು ಮಾತ್ರ ಫೋಟೋ ತಗೋಬೇಕು ಅಂತ ಅನ್ಕೊಂಡ್ರೆ ನನ್ನ ಪ್ರಿಯನ್ ಕೈ ಕ್ಯಾಮ್ರಾ ಇರೋದನ್ನ ನನ್ನ ಕೈ ಕೊಡಿಸ್ಬಿಟ್ಟು ಪ್ರಿಯನ್ ಪಕ್ಕ ನಿಂತ್ಕೊಂಡು ಫೋಟೋ ತೆಗಿದೀವಿ. ನಿಂತ್ಕೊಂಡು ತೆಗಿರಿ ಫೋಟೋ ಅಂತ. ಪ್ರೀನ್ ಜೊತೆ ಫೋಟೋ ತೆಗೆಸ್ಕೋಬೇಕಂತ ಆಸೆ. ಪ್ರೀನ್ ಜೊತೆ ಫೋಟೋ ತೆಗೆಸ್ಕೊಂಡು ಆದ್ಮೇಲೆ ಅಷ್ಟು ಕಬ್ಬಿನ ಹಾಲು ಆರ್ಡರ್ ಮಾಡಿದ್ದ. ಒಂದು ಕಬ್ಬಿನ ಹಾಲು ಅಷ್ಟು ತಗೊಂಡೆ. ಇನ್ನೊಂದು ಹಾಲನ್ನ ಅಷ್ಟು ಇಸ್ಕೊಳಕ್ಕೆ ಹೋಗೋದಕ್ಕೆ ಇಲ್ಲಿ ನಾನೇ ಕೊಡ್ತೀನಿ ಅಂತ ಹೇಳಿ ಆ ತಾತನೇ ಬಂದು ನಾನು ಇಸ್ಕೊಳಕೋರು ನನಗೂ ಕೊಡಲಿಲ್ಲ. ಅದು ಪ್ರೀನ್ ಕೈಗೆ ಕೊಟ್ಟು ಮಾತಾಡ್ಸ್ಕೊಂಡು ಬಾಯಿ ಹೇಳ್ಬಿಟ್ಟು ಹೋಗಿದ್ದು. ಇವಾಗ ಚೂರು ಕೊಡಿ ನೋಡೋಣ. ಇರ್ತದೆ ಇದು ಕಾಡು ಜೇನು ಕಾಯ್ದೆ ಹಿಂಗೆ ಎಲ್ಲ ತುಂಬ ಸ್ವೀಟ್ ಅನ್ಸ್ಬಿಡುತ್ತಲ್ಲ. ಇಲ್ಲ ಸ್ವೀಟ್ ಬರೋಕ್ಕಿಲ್ಲ. ಇದು ಕಿರಿಜೇನ ಇದು ಬೆಡ್ ಚಪಾತಿಗೆ ತಿನ್ಬೋದು. ಅಲ್ಲ ನೋಡ್ದೆ ಟೇಸ್ಟ್ ನೋಡ್ತಾರೆ. ಇದು ದೊಡ್ಡದೇನು ಇದು ಟೇಸ್ಟ್ ನೋಡು. ಸಣ್ಣ ಕಿರಿಜೇನು ಅಂದರೆ ಸಣ್ಣ ಜೇನು ಬರುತ್ತಲ್ಲ, ಅದು ಹೆಜ್ಜೇನು ಅಂದರೆ ದಪ್ಪ ಜೇನು ಬರುತ್ತಲ್ಲ. ಬ್ಯಾಂಗ್ಳೂರ್ ಟು ಊಟಿ ಹೋಗಬೇಕಾದ್ರೆ ಫಸ್ಟ್ ಚೆಕ್ ಪೋಸ್ಟ್ ನಮಗೆ ಸಿಗೋದೆ ಕರ್ನಾಟಕ ಬಾರ್ಡರಲ್ಲಿ ಇರೋವಂಥ ಬಂಡೀಪುರ್ ಫಾರೆಸ್ಟ್ ಏರಿಯಾ ಒಳಗಡೆ ಎಂಟರ್ ಆಗೋಕ್ಕೆ ಮುಂಚೆನೇ ಮೊದಲು ಒಂದ್ಸತಿ ಚೆಕಿಂಗ್ ಆಗುತ್ತೆ. ನಾವೇನಾದ್ರು ಪ್ಲಾಸ್ಟಿಕ್ ಕ್ಯಾರಿ ಮಾಡ್ತಿದ್ರೆ ಅಥವಾ ಏನಾದ್ರು ಬೇರೆ ವಸ್ತುಗಳಿದ್ರೆ ಒಂದ್ಸತಿ ಚೆಕ್ ಮಾಡಿ ಪ್ಲಾಸ್ಟಿಕ್ ಏನಾದ್ರು ತಗೊಂಡು ಹೋಗ್ತಿದ್ರೆ ಅಲ್ಲಿ ಹಾಕ್ಬಿಟ್ಟು ಹೋಗೋಕೆ ಹೇಳ್ತಾರೆ. ಯಾಕಂದ್ರೆ ಒಳಗಡೆ ಕಾಡುಗಳಲ್ಲಿ ಪ್ರಾಣಿಗಳೆಲ್ಲ ಓಡಾಡುತ್ತೆ, ಅದಕ್ಕೆ ಹಾರ್ಮ್ ಆಗಬಾರ್ದು ಅಂತ ಅನ್ನೋ ರೀತಿಯಲ್ಲಿ ಪ್ಲಾಸ್ಟಿಕ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂತಾನೆ ಅಲ್ಲಲ್ಲಿ ಬಾಸ್ಕೆಟ್ಸ್ ಕೂಡ ಇಟ್ಟಿರ್ತಾರೆ. ಆದರೂ ಕೂಡ ಕೆಲವೊಮ್ಮೆ ನಮಗೆ ಅಲ್ಲಲ್ಲಿ ಏನು ಪ್ಲಾಸ್ಟಿಕ್ ಕಾಣಿಸ್ತಾನೆ ಇತ್ತು. ಸೊ ಆದಷ್ಟು ಫಾರೆಸ್ಟ್ ಏರಿಯಾ ಕಡೆ ಹೋಗುವಂಥವ್ರು ಆದಷ್ಟು ಪ್ಲಾಸ್ಟಿಕ್ನ ಹೊರಗಡೆ ಹಾಕದೇ ಇರೋದು ಒಳ್ಳೇದು. ನಾವಂತೂ ಒಂದು ಡಸ್ಟ್ಬಿನ್ನೇ ಏನು ಗಾಡಿ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ವಿ. ಎಲ್ಲೂ ಹೊರಗಡೆ ಯಾವುದೇ ಒಂದು ಸಣ್ಣ ಕಸ ಕೂಡ ಹಾಕಬಾರ್ದು ಅಂತನೋ ಕಾರಣಕ್ಕೆ. ಹಾಗೆ ಎಂಟರ್ ಆಗ್ತಿದ್ದಂಗೆ ಫಸ್ಟ್ ನಮಗೆ ಕಾಣಿಸಿದ್ದೆ ಬೇಕಾದಷ್ಟು ಜಿಂಕೆಗಳು.
ಹತ್ರದಿಂದ ಕಾಡಲ್ಲಿರುವಂಥ ಪ್ರಾಣಿಗಳನ್ನ ನೋಡುವಾಗ ಒಂಥರ ಖುಷಿ ಆಗುತ್ತೆ. ಆ ಜಿಂಕೆ ಆಗಲಿ ಯಾರಿಗೂ ತೊಂದರೆ ಕೊಡಲ್ಲ. ಸೊ ನಾವು ಅದಕ್ಕೆ ತೊಂದರೆ ಮಾಡಬಾರ್ದು ಅಂತ ಕಾರಣಕ್ಕೆ ಸುಮ್ಮನೆ ಅಲ್ಲಿ ಗಾಡಿ ನಿಲ್ಸಿದ್ವಿ. ಅದು ರೋಡ್ ಕ್ರಾಸ್ ಮಾಡೋವರೆಗೂ ನಮಗೆ ವಿಡಿಯೋ ಮಾಡ್ಲಿಕ್ಕೆ ತುಂಬ ಖುಷಿ ಆಗ್ತಿತ್ತು ಅದನ್ನ ಹತ್ರದಿಂದ. ಹಾಗೆ ಈ ಸತಿ ಬೇರೆ ಯಾವುದೇ ರೀತಿ ಪ್ರಾಣಿಗಳ ಆನೆ ಆಗಲಿ ಮತ್ತೆ ಬೇರೆ ಯಾವುದೇ ಪ್ರಾಣಿಗಳು ನಮಗೆ ಕಾಣಿಸ್ಲಿಲ್ಲ. ಬರೀ ಜಿಂಕೆ ಮತ್ತೆ ನವಿಲ್ ಅಷ್ಟೇ ಎಲ್ಲ ಕಡೆಗೂ ಕಾಣಿಸ್ತಾ ಇತ್ತು. ಇಲ್ಲಿಗೆ ಕರ್ನಾಟಕ ಬಾರ್ಡರ್ ಎಂಡ್ ಆಗುತ್ತೆ. ಈಗ ನಾವು ತಮಿಳುನಾಡು ಒಳಗಡೆ ಎಂಟರ್ ಆಗ್ತಿದೀವಿ. ಪ್ರತಿಯೊಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗುವಾಗ ಎಲ್ಲ ಕಡೆ ಚೆಕ್ ಪೋಸ್ಟ್ ಇರುತ್ತೆ, ಎಲ್ಲ ವೆಹಿಕಲ್ನ ಚೆಕ್ ಮಾಡ್ತಾರೆ. ಹಾಗೆ ಮುಖ್ಯವಾಗಿ ಊಟಿ ಮತ್ತು ನೀಲಗಿರಿ ಕಡೆ ಹೋಗ್ಬೇಕಾದ್ರೆ ನಮಗೆ ಇ ಪಾಸ್ ಕಂಪಲ್ಸರಿ ಆಗಿರುತ್ತೆ. ಅಂದರೆ ನಾವು ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಉಳ್ಕೋತಿದ್ದೀವಿ, ಯಾವಾಗ ವಾಪಸ್ ಬರ್ತೀವಿ, ಯಾವ ಡೇಟಿಂದ ಯಾವ ಡೇಟ್ವರೆಗೂ ನಾವು ಅಲ್ಲಿ ಇರ್ತೀವಿ, ಈ ಥರದನ್ನೆಲ್ಲ ಆ ಇ ಪಾಸಲ್ಲಿ ನಾವು ಫಿಲ್ ಮಾಡಬೇಕು. ಹಾಗಿದ್ರೆ ನಮಗೆ ಎಂಟರ್ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ ಗಾಡಿ ಸೈಡಲ್ಲಿ ಹಾಕ್ಬಿಟ್ಟು ಅಲ್ಲಿ ಇ ಪಾಸ್ ರೆಡಿ ಮಾಡಿಕೊಡ್ತಾರೆ. ನೀವು ಯಾವಾಗ ಹೋಗ್ತೀರಾ, ಯಾವಾಗ ಬರ್ತೀರಾ, ಆ ಡೀಟೇಲ್ ಎಲ್ಲ ಕೊಟ್ಟ ಮೇಲೆ ನಿಮ್ಗೆ ಒಳಗಡೆಗೆ ಎಂಟರ್ ಆಗೋದಕ್ಕೆ ಬಿಡ್ತಾರೆ. ಸೊ ಕಂಪಲ್ಸರಿ ನೀವು ನೀಲಗಿರಿ ಊಟಿ ಕಡೆ ಹೋಗೋರಾದರೆ ಈ ಪಾಸ್ನ ಮನೆಯಿಂದನೇ ಡೌನ್ಲೋಡ್ ಮಾಡಿಕೊಂಡು ತೊಗೊಂಡು ಹೋಗೋದು ಒಳ್ಳೆಯದು. ಸೊ ಈಗ ನಾವು ತಮಿಳ್ನಾಡು ಒಳಗಡೆಗೆ ಎಂಟರ್ ಆಗಿದ್ದೀವಿ. ಇಲ್ಲಿ ನಮಗೆ ಸಿಗ್ತಿರೋದು ಮಧುಮಲೈ ತೆಪ್ಪಕಾಡು. ರೋಡ್ ಸೈಡ್ ಕುತ್ಕೊಂಡ್ಬಿಟ್ಟು ಎಲ್ಲರೂ ನಾನು ನೋಡ್ಕೊಂಡು ಕುತ್ಕೊಂಡಿದ್ದೆ. ಪ್ಲಾಸ್ಟಿಕ್ ಅಲೋ ಮಾಡಲ್ಲ ಅಂತ ಹೇಳಿ ಇಲ್ಲೊಂದು ಡಸ್ಟ್ಬಿನ್ ಇಟ್ಟಿರ್ತಾರೆ. ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಇದರೊಳಗಡೆ ಹಾಕ್ಬಿಟ್ಟು ಹೋಗಬೇಕು. ಆದರೂ ಕೂಡ ಅಲ್ಲಲ್ಲಿ ಬಾಟಲ್ಗಳು ಕಾಣಿಸ್ತಾನೆ ಇದೆ ಅಲ್ವಾ ಫಾರೆಸ್ಟಲ್ಲಿ. ಮಧುಮಲೈ ಕಾಡ್ ಒಳಗಡೆ ಬರೋವಾಗ ಫಸ್ಟ್ ಒಂದು ಬ್ರೇಕ್ ತೊಗೊಳಕ್ಕೆ ನಮ್ಗೆ ಇಲ್ಲೊಂದು ಟೀ ಪಾಯಿಂಟ್ ಸಿಗುತ್ತೆ. ಅಥವಾ ಇಲ್ಲಿ ಟೂರಿಸ್ಟ್ ಬಂದಿರೋರಿಗೆ ಆಫ್ ರೋಡಿಂಗ್ ಕರ್ಕೊಂಡು ಹೋಗೋದಾಗ್ಲಿ ಅಥವಾ ಸಫಾರಿ ಕರ್ಕೊಂಡು ಹೋಗೋರು ಕೂಡ ಸುಮಾರು ಜನ ಇಲ್ಲಿ ಇರ್ತಾರೆ. ಮಕ್ಕಳಿಬ್ರು ಫೋಟೋ ತೆಗೆಯೋದಕ್ಕೆ ಅಂತ ಆ ಕಡೆ ಹೋಗಿದ್ರು. ಅಷ್ಟರಲ್ಲಿ ನಾನು ಇಲ್ಲಿ ಟೀ ಆರ್ಡರ್ ಮಾಡಿದ್ದೆ. ಸೊ ಓನ್ ವೆಹಿಕಲ್ ಅಲ್ಲಿ ಬರೋವಂಥ ಅಡ್ವಾಂಟೇಜ್ ಏನಂತಂದ್ರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೊಂಡು ಸ್ವಲ್ಪ ಬ್ರೇಕ್ ತಗೊಂಡು ಹೋಗ್ಬೋದು. ಸೊ ಇಲ್ಲಿ ನಾವು ಟೀ ತಗೊಂಡ್ವಿ ಮತ್ತೆ ಬಜ್ಜಿ ತಗೊಂಡು ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೀವಿ. ತಿನ್ನಕ್ಕೇನೂ ಇಲ್ಲ. ಸೊ ಈಗ 8 ಕಿಲೋಮೀಟರ್ಸ್ ಅಷ್ಟೇ. 8 ಕಿಲೋಮೀಟರ್ಸ್ ರೋಡ್ ಬೆಂಡ್ ಇದೆಯಲ್ಲ, ನಿಧಾನಕ್ಕೆ ಹೋಗ್ತಾರೆ. ಈಗ 5 ಗಂಟೆ ಆಗಿದೆ. ಇನ್ನೊಂದು 8ರಿಂದ 10 ಕಿಲೋಮೀಟರ್ ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ಊಟಿ ರೀಚ್ ಆಗ್ತೀವಿ. ಈಗಾಗಲೇ ಸಂಜೆ ಆಗ್ತಿತ್ತು. ಕತ್ಲಾಗೋದಕ್ಕೆ ಮುಂಚೆ ನಾವು ಈ ಹೇರ್ ಪಿನ್ ಬೆಂಡ್ಸ್ನ ಕಂಪ್ಲೀಟ್ ಮಾಡಿ ಊಟಿ ರೀಚ್ ಆಗಲೇಬೇಕಾಗಿತ್ತು. ಯಾಕಂದರೆ 36 ಹೇರ್ ಪಿನ್ ಬೆಂಡ್ಸ್ ಜೊತೆಗೆ ನಮ್ಮದು ಆಟೋಮೆಟಿಕ್ ಕಾರ್. ಹಾಗೆ ಹರ್ಷಿತದು ಇದು ಫಸ್ಟ್ ಡ್ರೈವ್. ಈ ಥರ ಒಂದು ಕರ್ವಿಂಗಲ್ಲಿ ಡ್ರೈವ್ ಮಾಡ್ತಿರೋದು ಒಂದು ರೀತಿ ನನಗೆ ತುಂಬಾ ಭಯ ಇತ್ತು. ಎಲ್ಲಿಂದ ನಮಗೊಂದು ರೀತಿ ಪರೀಕ್ಷೆ ಅಂತಲೇ ಅನ್ಕೋಬೋದು ನಮ್ಮ ಕಾರ್ದು ಮತ್ತು ಹರ್ಷಿತದು ಡ್ರೈವಿಂಗ್ ಸ್ಕಿಲ್ಸ್ದು. ಓ ಮೈ ಗಾಡ್, ಎಂಥ ಕಡೆ ಕೈ ಕೊಟ್ಟಿದೆ ಇದು ಗಾಡಿ ಅವ್ರದ್ದು. ಏನಂದರೆ ಬೆಟ್ಟ ಹತ್ತಾ ಬಂದಂಗೆಲ್ಲ ಇವಾಗ ಚಳಿ ಅನಿಸಿದೆ. ಶೆಕೆ ಅಂತೂ ಹೊಟ್ಟೋಯ್ತು, ಚಳಿ ಆಗ್ತಿದೆ. ಬೆಳಗ್ಗೆ ವೆದರ್ ಹೇಗಿರುತ್ತೆ ಗೊತ್ತಿಲ್ಲ. ಹೆಂಗನಿಸ್ತಿದೆ ಅಶೋಟ? ನನಗಂತೂ ಇವಾಗ ಫ್ರಿಡ್ಜ್ ಒಳಗಡೆ ಇದ್ದೀವಿ ಅಂತ ಅನಿಸುತ್ತೆ. ಅಷ್ಟು ತಣ್ಣಗಿದೆ, ಖುಷಿಯಾಗೋಯ್ತು. ಎಷ್ಟು ಶೆಕೆನಲ್ಲಿ ಎಷ್ಟು ನೆಂದುಬಿಟ್ಟಿದ್ದೀವಿ. ಬಟ್ ಇವತ್ತು ಖುಷಿಯಾಗೋಯ್ತು. ಊಟಿಗೆ ಬಂದಾಗ ಟೆಂಪ್ರೇಚರ್ ಹೆಂಗಿರುತ್ತೋ ಏನೋ ಅಂತ ಅನ್ಕೊಂಡ್ಬಂದ್ವಿ. ತುಂಬ ಖುಷಿ ಆಗ್ತಿದೆ. ಸೊ ನಾವೊಂದು ಬ್ರೇಕ್ ತೊಗೊಂಡಿದ್ದೀವಿ ಬಿಕಾಸ್
there's a beautiful scene over here. What are you doing here? ಸೊ ಇವಾಗ Almost we are very close. Very close to our accommodation. ವಿ ಆರ್ ಕ್ಲೋಸ್ ಟು ಅವರ್ ಅಕಾಮಡೇಷನ್ ಸಿಟಿಗೆ ಹೋಗ್ತಾ ಇದೀವಿ. ಬಟ್ ಬಿಫೋರ್ ದಟ್ ವಿ ಸಾ ದಿಸ್ ವ್ಯೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಅದಕ್ಕೆ ಒಂದು ಫೋಟೋ ತಗೊಂಡು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಈಗ 5:15 ಕರೆಕ್ಟಾಗಿ ಇಲ್ಲಿಗೆ ರೀಚ್ ಆಗಿದ್ದೀವಿ. ಹಾಗೆ ನಮ್ಮ ಸ್ಟೇ ಏನಿದೆ ಸಿಟಿಯಿಂದ ಸ್ವಲ್ಪ ಹೊರಗಡೆಗೆ ಒಂದು 5 ಕಿಲೋಮೀಟರ್, ಊಟಿ ಸಿಟಿಯಿಂದ ಸ್ವಲ್ಪ ಹೊರಗಡೆಗೆ. ಸೊ ಊಟಿ ರೀಚ್ ಆಗಿದ್ದಾಯಿತು. ಇವಾಗ ಸ್ಟೇಗೆ ಅಲ್ಲಿ ಪಾರ್ಕಿಂಗ್ ಜಾಗ ಇದೆಯಾ ಅಥವಾ ಬೇರೆ ಕಡೆ ನಿಲ್ಲಿಸ್ಬೇಕಂತ ಮಕ್ಳಿಬ್ರು ನೋಡ್ಕೊಂಬರಕ್ಕೆ ಹೋಗ್ಯಾರೆ. ಸೊ ಎಷ್ಟು ಕೂಲಾಗಿದೆ ಅಂತಂದರೆ ಬ್ಯಾಂಗ್ಳೂರ್ದು ಟೆಂಪ್ರೇಚರ್ ಇಷ್ಟು ವರ್ಷದಲ್ಲಿ ಈ ಸರ್ತಿ ಆಗಿದ್ದಂಥ ಶೆಕೆ ಯಾವಾಗಲೂ ಆಗಿರಲಿಲ್ಲ. ತುಂಬ ಜಾಸ್ತಿನೇ ನಮಗೆ ಒಂಥರ ಸಫೋಕೇಟ್ ಆಗ್ತಿತ್ತು. ಇಲ್ಲಿ ಬಂದ ಮೇಲೆಗೆ ಒಂಥರ ಫ್ರಿಡ್ಜಲ್ಲಿ ಇಟ್ಟಂಗೆ ತುಂಬ ಕೋಲ್ಡ್ ಆಗಿದೆ. ಎಲ್ಲರೂ ಒದ್ಸ್ಕೊಂಡು ಓಡಾಡ್ತೀರ, ಜಾಕೆಟ್ ಹಾಕೊಂಡು ಓಡಾಡ್ತೀರ. ಈ ಸಮ್ಮರಲ್ಲಿ ಈ ಥರ ನೋಡಿದ್ರೇ ನಮ್ಗೊಂಥರ ಒಂದೇ ದಿನದಲ್ಲಿ ಅದೆಷ್ಟು ಬೇಗ ಎರಡೂ ರೀತಿ ನಾವು ವೆದರ್ನ ಫೀಲ್ ಮಾಡಿದ್ವಿ ಅಂತ ಅನ್ನಿಸಿದೆ. ಅಲ್ಲಿ ಶೆಕೆ ಇದ್ದಿದ್ದು ಮತ್ತು ಮಧ್ಯ ಮಳೆ ಬಂದಿದ್ದು, ಇವಾಗ ಚಳಿ ಆಗ್ತಿರೋದು ತುಂಬ ಖುಷಿ ಆಯಿತು. ಇವತ್ತಿನ ದಿನ ಈ ರೋಡ್ ಟ್ರಿಪ್ ಏನಿದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ಟೇಗೆ ಹೋಗಬೇಕು. ಅಲ್ಲಿ ಹೋಗೋದಕ್ಕೂ ಮುಂಚೆ ನಾವು ಉದಕಮಂಡಲಂ ಅಂದರೆ ಊಟಿಗೆ ಬಂದಾಯಿತು. ಹಾಗೆ ಸ್ಟೇ ಹೇಗಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಾಳೆ ಕೂಡ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಬರ್ತಾ ಇದೆ, ಮಿಸ್ ಮಾಡದೆ ವಾಚ್ ಮಾಡಿ. ಸೊ ಊಟಿನಲ್ಲಿ ಸಂಜೆ ಸ್ವಲ್ಪ ಶಾಪಿಂಗೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡೋವಂಥ ಪ್ಲೇಸಸ್ ಏನಿದೆ ಅಂದರೆ ಬೊಟಾನಿಕಲ್ ಗಾರ್ಡನ್ ಇದೆ, ಮತ್ತು ಬೋಟಿಂಗ್ ಇದೆ, ಮತ್ತು ರೋಸ್ ಗಾರ್ಡನ್ ಇದೆ, ಟಾಯ್ ಟ್ರೈನ್ ಇದೆ, ಇದೆಲ್ಲ ಇದೆ. ಹೋಗೋ ಅಂಥವ್ರು ಹೋಗ್ಬೋದು. ಬಟ್ ಇವಾಗಲೇ ನಾವು ಬಂದಿದ್ದು ಸಂಜೆ ಆಗಿರೋದ್ರಿಂದ ರೋಸ್ ಗಾರ್ಡನ್ 7 o'clockವರೆಗೂ ಕ್ಲೋಸ್ ಆಗೋಗುತ್ತೆ ಅಂತ ಹೇಳಿದರು. ಸೊ ಇವಾಗಷ್ಟೇ ಆನ್ ದ ವೇ ನಾವು ಬರ್ತಾನೆ ರೋಸ್ ಗಾರ್ಡನ್ ಸಿಕ್ತು. ಬೊಟಾನಿಕಲ್ ಗಾರ್ಡನ್ ಇದೆ, ಎಲ್ಲ ಇವಾಗಿನೇನು ಸಂಜೆ ಕ್ಲೋಸಿಂಗ್ ಟೈಮ್. ಹಾಗಾಗಿ ಇವಾಗ ಹೋಗಿ ರೂಮಲ್ಲಿ ಸ್ವಲ್ಪ ಸ್ಟೇ ಮಾಡಿ ಸಂಜೆ ಸ್ವಲ್ಪ ಸಿಟಿ ಒಳಗಡೆ ಏನು ಶಾಪಿಂಗ್ ಏನಾದ್ರು ಮಾಡೋಣ ಅಥವಾ ಸುಮ್ಮನೆ ಓಡಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮೇ ಬಿ ನೆಕ್ಸ್ಟ್ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗುತ್ತೆ, ಮಿಸ್ ಮಾಡದೆ ವಾಚ್ ಮಾಡಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇದು ಫಸ್ಟ್ ಡೇ ಟ್ರಾವೆಲಿಂಗ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀವಿ. ಮೇ ಬಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಜೊತೆಗೆ ನಾವು ಹೊರಡ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ.